ನಮಸ್ಕಾರ. ಫರ್ಮಾನ ಕನಿಷ್ಠ ಸಮಯದ ತತ್ವ, ಫರ್ಮ್ಯಾಟ್ಸ್ ಲೀಸ್ಟ್ ಟೈಮ್ ಪ್ರಿನ್ಸಿಪಲ್, ಬೆಳಕಿನ ಅದ್ಭುತ ಪಯಣ. ಮಾನವ ಸಾವಿರಾರು ವರ್ಷಗಳಿಂದ ಬೆಳಕಿನ ಸ್ವಭಾವ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಕನ್ನಡಿ ಮುಂದೆ ನಿಂತಾಗ ತನ್ನ ಪ್ರತಿಬಿಂಬ ಏಕೆ ಕಾಣ್ತೈತೆ, ನೀರೊಳಗಡೆ ಮುಳುಗಿಸಿದ ಕಡ್ಡಿ ಏಕೆ ಬಾಗಿದಂತೆ ಕಾಣ್ತೈತೆ, ಸೂರ್ಯನ ಬೆಳಕು ಹೇಗೆ ಕ್ಷಣಾರ್ಧದಲ್ಲಿ ನಮ್ಮ ಕಣ್ಣಿಗೆ ತಲುಪ್ತೈತೆ, ಇಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನದಲ್ಲಿ ವಿಜ್ಞಾನಿಗಳು ಅನೇಕ ಸಿದ್ಧಾಂತಗಳನ್ನ ರೂಪಿಸಿದರು ಮತ್ತು ಮಂಡಿಸಿದರು. ಅವುಗಳಲ್ಲಿ ಅತ್ಯಂತ ಸೊಗಸಾದ ಮತ್ತು ಆಳವಾದ ಪರಿಕಲ್ಪನೆಗಳಲ್ಲಿ ಒಂದು ಅಂತ ಹೇಳಿದ್ರೆ ಫರ್ಮಾ ಕನಿಷ್ಠ ಸಮಯದ ತತ್ವ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಇದು ಬೆಳಕು ಯಾವ ದಾರಿಯಲ್ಲಿ ಸಾಗ್ತದೆ ಅನ್ನೋದನ್ನು ಕೇವಲ ಜ್ಯಾಮಿತಿ ಇದನ್ನ ಬಳಸಿ ಹೇಳದೆ ಸಮಯವನ್ನು ಕಡಿಮೆ ಮಾಡತಕ್ಕಂಥ ಪ್ರಕೃತಿಯ ಲಕ್ಷಣ ಗುಣದಿಂದ ವಿವರಿಸ್ತದೆ. ಪ್ರಾಚೀನ ಗ್ರೀಕ್ ವಿಜ್ಞಾನಿಗಳಾಗಿದ್ದಂಥ ಯೂಕ್ಲಿಡ್ ಮತ್ತು ಹೆರೋನ್ ಆಫ್ ಅಲೆಕ್ಸಾಂಡ್ರಿಯಾ ಇವರಿಬ್ಬರು ಬೆಳಕು ನೇರ ರೇಖೆಯಲ್ಲಿ ಸಂಚರಿಸ್ತದೆ ಮತ್ತು ಪ್ರತಿಫಲನದಲ್ಲಿ ಬೆಳಕು ಬೀಳ್ತಕ್ಕಂಥ ಕೋನ, ಕನ್ನಡಿ ಮೇಲೆ ಬೆಳಕು ಬೀಳ್ತಕ್ಕಂಥ ಕೋನ ಅಥವಾ ಯಾವುದೇ ವಸ್ತುವಿನ ಮೇಲೆ ಬೆಳಕು ಬೀಳುವ ಕೋನ, ಹಾಗೆ ಆ ಬೆಳಕು ಪ್ರತಿಫಲಿಸಲ್ಪಡ್ತಕ್ಕಂಥ ಕೋನ ಸಮನಾಗಿರ್ತವೆ ಅಂತ ವಿವರಿಸಿದ್ರು. ಆದರೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಪ್ರವೇಶ ಮಾಡಿದಾಗ, ಅಂದರೆ ಗಾಳಿಯಿಂದ ನೀರೊಳಕ್ಕೆ ಹೋದಾಗ ಏಕೆ ಬಾಗ್ತೈತೆ ಅನ್ನುವ ಪ್ರಶ್ನೆಗೆ ಉತ್ತರ ದಕ್ಕಿರಲಿಲ್ಲ. 17ನೇ ಶತಮಾನದಲ್ಲಿ ಫ್ರೆಂಚ್ ಗಣಿತಜ್ಞ ಪಿಯರ್ ದ ಫರ್ಮಾ ಈ ಸಮಸ್ಯೆಯನ್ನು ಹೊಸ ದೃಷ್ಟಿಯಿಂದ ನೋಡಿದರು. 1662 ಸುಮಾರಿಗೆ ಅವರು ಒಂದು ಕ್ರಾಂತಿಕಾರಿಯಾದಂಥ ಆಲೋಚನೆಯನ್ನು ಮುಂದಿಟ್ಟರು. ಅವರ ಪ್ರಕಾರ ಬೆಳಕು ಎರಡು ಬಿಂದುಗಳ ನಡುವೆ ಸಾಗಬೇಕಾದ್ರೆ ಅತ್ಯಂತ ಕಡಿಮೆ ಸಮಯ ತೆಗೆದುಕೊಳ್ತಕ್ಕಂಥ ಮಾರ್ಗವನ್ನು ಆಯ್ಕೆ ಮಾಡ್ತೈತೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂತ ಹೇಳಿದ್ರೆ, ಅದು ಬೆಳಕು ಯಾವಾಗಲೂ ಅತ್ಯಂತ ಕಡಿಮೆ ದೂರದ ಮಾರ್ಗ ತೆಗೆದುಕೊಳ್ಬೇಕು ಅನ್ನೋದು ಅನಿವಾರ್ಯ ಅಲ್ಲ. ಬೆಳಕಿನ ವೇಗ ವಿವಿಧ ಮಾಧ್ಯಮಗಳಲ್ಲಿ ಬದಲಾಗೋದ್ರಿಂದ ಕೆಲವೊಮ್ಮೆ ಸ್ವಲ್ಪ ಹೆಚ್ಚು ದೂರದ ದಾರಿನೇ ಕಡಿಮೆ ಸಮಯವನ್ನು ತೆಗೆದುಕೊಳ್ಬೋದು. ಫರ್ಮಾ ತತ್ವವನ್ನು ಬೆಳಕು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಸಾಗಬೇಕಾದ್ರೆ ಒಟ್ಟು ಪ್ರಯಾಣದ ಸಮಯ ಅತ್ಯಂತ ಕಡಿಮೆಯಾಗುವ ಅಥವಾ ಅತ್ಯಲ್ಪ ಮೌಲ್ಯ ಹೊಂದುವ ಮಾರ್ಗವನ್ನು ಅನುಸರಿಸ್ತದೆ ಅಂತ ನಾವು ಸರಳವಾಗಿ ಹೇಳ್ಬೋದು. ಇಲ್ಲಿ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ಸಮಯ ಹೊರತು ದೂರವಲ್ಲ, ಕಾಲವೇ ಹೊರತು ದೂರ ಅಲ್ಲ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಕಡಲ ತೀರದಲ್ಲಿ ಓಡ್ತಾ ಸಮುದ್ರದಲ್ಲಿ ಮುಳುಗ್ತಾ ಇರುವ ವ್ಯಕ್ತಿಯನ್ನು ರಕ್ಷಿಸಬೇಕು ಅನ್ನುವಂಥ ಪ್ರಸಂಗ ಬಂತು ಅಂತ ಭಾವಿಸ್ಕೊಳ್ಳಿ. ಭೂಮಿಯ ಮೇಲೆ ಓಡುವ ವೇಗ ಹೆಚ್ಚಾಗಲು ಭೂಮಿ ಮೇಲೆ ಓಡುವ ವೇಗ ಯಾವಾಗಲೂ ಹೆಚ್ಚಿರ್ತದೆ, ನೀರಿನಲ್ಲಿ ಈಜುವ ವೇಗ ಕಡಿಮೆ. ಆದ್ದರಿಂದ ಮುಳುಗ್ತಾಗ ಇರ್ತಕ್ಕವನ ರಕ್ಷಣೆಗೆ ಹೋಗ್ತಕ್ಕಂಥ ವ್ಯಕ್ತಿ ನೇರವಾಗಿ ಸಮುದ್ರಕ್ಕೆ ಹಾರದೆ ಮೊದಲು ಸ್ವಲ್ಪ ದೂರ ಕರಾವಳಿನಲ್ಲಿ ಓಡಿ ನಂತರ ನೀರಿಗೆ ಇಳಿದ್ರೆ ಒಟ್ಟು ಸಮಯ ಕಡಿಮೆ ಆಗ್ಬೋದು. ಬೆಳಕು ಕೂಡ ಇದೇ ರೀತಿಯಲ್ಲಿ ವರ್ತಿಸ್ತದೆ ಅಂತ ಫರ್ಮಾ ತಿಳಿಸಿದರು. ಕನ್ನಡಿನಲ್ಲಿ ಬೆಳಕು ಪ್ರತಿಫಲನಗೊಳ್ಬೇಕಾದ್ರೆ ಅದು ವಸ್ತುವಿನ ಮೇಲೆ ಅಥವಾ ಕನ್ನಡಿ ಮೇಲೆ ಬೀಳ್ತಕ್ಕಂಥ ಕೋನ ಮತ್ತು ಅದರಿಂದ ಸಿಡಿತಕ್ಕಂಥ ಪ್ರತಿಫಲನದ ಕೋನ ಸಮಾನಾಗಿರ್ತವೆ ಅನ್ನುವ ನಿಯಮವನ್ನು ಬೇರೆ ಯಾವುದನ್ನೂ ಊಹೆ ಮಾಡದೆ ಕೇವಲ ಕನಿಷ್ಠ ಸಮಯದ ತತ್ವದಿಂದಲೇ ಗಣಿತದ ಮೂಲಕ ಪಡೆಯಬಹುದು. ಬೆಳಕು ಕನ್ನಡಿಯ ಮೇಲ್ಮೈ ಮೇಲೆ ಅಥವಾ ವಸ್ತುವಿನ ಮೇಲ್ಮೈ ಮೇಲೆ ಯಾವ ಬಿಂದುವಿಗೆ ಬಡಿದ್ರೆ ಒಟ್ಟು ಪ್ರಯಾಣದ ಸಮಯ ಕಡಿಮೆ ಆಗ್ತದೆಯೋ ಅದೇ ಬಿಂದುವನ್ನು ಅದು ಆಯ್ಕೆ ಮಾಡಿಕೊಳ್ತದೆ. ಈ ವಿಶ್ಲೇಷಣೆಯಿಂದ ಸ್ವಾಭಾವಿಕವಾಗಿ ಬೀಳ್ತಕ್ಕಂಥ ಕೋನ ಮತ್ತು ಪ್ರತಿಫಲಿಸ್ತಕ್ಕಂಥ ಕೋನ ಸಮ ಅಂತಕ್ಕಂಥ ನಿಯಮ ನಮಗೆ ದಕ್ಕುತ್ತೆ. ಬೆಳಕು ಗಾಳಿಯಿಂದ ನೀರಿಗೆ ಪ್ರವೇಶ ಮಾಡಿದಾಗ ಅದರ ವೇಗ ಕಡಿಮೆ ಆಗ್ತದೆ, ನೀರಿನಿಂದ ಗಾಳಿಗೆ ಬಂದಾಗ ಮತ್ತೆ ವೇಗ ಮೊದಲಿನಂತೆ ಆಗ್ತದೆ. ಈ ಕಾರಣದಿಂದ ಬೆಳಕಿನ ಕಿರಣ ಬಾಗುತ್ತೆ. ಇದನ್ನು ನಾವು ವಕ್ರೀಭವನ, ರಿಫ್ರಾಕ್ಷನ್ ಅಂತ ಕರಿತೀವಿ. ಫರ್ಮಾ ತತ್ವದ ಪ್ರಕಾರ ಬೆಳಕು ಮೊದಲು ವೇಗ ಹೆಚ್ಚಿರತಕ್ಕಂಥ ಮಾಧ್ಯಮದಲ್ಲಿ ಹೆಚ್ಚು ದೂರ ಸಾಗೋದಕ್ಕೆ ಪ್ರಯತ್ನ ಮಾಡ್ತೈತೆ, ನಂತರ ನಿಧಾನಗತಿಯ ಮಾಧ್ಯಮಕ್ಕೆ ಪ್ರವೇಶ ಮಾಡ್ತೈತೆ, ಹೊಕ್ಕೊಳ್ಳುತ್ತೆ. ಇದರ ಪರಿಣಾಮವಾಗಿ ಬೆಳಕಿನ ದಿಕ್ಕು ಬದಲಾಗ್ತೈತೆ. ಈ ತತ್ವದಿಂದಲೇ ನಂತರ ಗಣಿತಜ್ಞರು ಸ್ನೆಲ್ ವಕ್ರೀಭವನ ನಿಯಮವನ್ನು, ಅಂದರೆ ಸ್ನೆಲ್ಸ್ ರಿಫ್ರಾಕ್ಟಿವ್ ಲಾನ ಪಡೆದರು. ಅಂದರೆ ಮೊದಲು ಅನುಭವದಿಂದ ತಿಳಿದಿದ್ದ ನಿಯಮಕ್ಕೆ ಫರ್ಮಾಟ್ ಆಳವಾದಂಥ ಸೈದ್ಧಾಂತಿಕ ಆಧಾರವನ್ನು ಒದಗಿಸಿತು. ಬೆಳಕು ನಿಜವಾಗಿಯೂ ಆಯ್ಕೆ ಮಾಡ್ತದೆಯೇ? ಫರ್ಮ್ಯಾಟ್ ಹೇಳಿದ ಬೆಳಕು ಕಡಿಮೆ ಸಮಯದ ಮಾರ್ಗವನ್ನು ಆಯ್ಕೆ ಮಾಡ್ತದೆ ಅನ್ನುವ ಮಾತು ಒಂದು ರೀತಿಯಲ್ಲಿ ರೂಪಕದ ಹೇಳಿಕೆಯಾಗಿದೆ. ಬೆಳಕಿಗೆ ಯೋಚನೆ ಮಾಡುವ ಸಾಮರ್ಥ್ಯ ಇಲ್ಲ. ಆಧುನಿಕ ಭೌತ ವಿಜ್ಞಾನದಲ್ಲಿ ಇದನ್ನು ಬೇರೆ ರೀತಿಯಲ್ಲೇ ಅರ್ಥೈಸಲಾಗ್ತೈತೆ. ಬೆಳಕಿನ ಅಲೆಗಳು ಅನೇಕ ಸಾಧ್ಯ ಮಾರ್ಗಗಳಿಗೆ ಸಂಬಂಧಿಸಿದ ಹಂತಗಳನ್ನು, ಫೇಸ್ಗಳನ್ನ, ಪ್ರಾವಸ್ಥೆಗಳನ್ನ ಹೊಂದಿರ್ತವೆ. ಪರಸ್ಪರ ಬಲವರ್ಧನೆಗೊಳ್ಳುವ ಮಾರ್ಗಗಳು ಮಾತ್ರ ಗಮನಾರ್ಹವಾಗ್ತವೆ, ಪರಿಗಣನೆ ಬರ್ತವೆ. ಕ್ವಾಂಟಮ್ ವಿದ್ಯುತ್ಗತಿ ವಿಜ್ಞಾನದಲ್ಲಿ, ಅಂದರೆ ಕ್ವಾಂಟಮ್ ಎಲೆಕ್ಟ್ರೋಡೈನಮಿಕ್ಸ್ನಲ್ಲಿ ರಿಚರ್ಡ್ ಫೈನ್ಮನ್ ಪ್ರತಿಪಾದನೆ ಮಾಡಿದಂಥ ಎಲ್ಲ ಸಾಧ್ಯ ಮಾರ್ಗಗಳ ಮೊತ್ತ ಈ ಪರಿಕಲ್ಪನೆ ಪ್ರಕಾರ ಬೆಳಕು
ಎಲ್ಲ ಸಾಧ್ಯ ಮಾರ್ಗಗಳಿಗೆ ಕೊಡುಗೆಯನ್ನು ನೀಡಿದಂತೆ. ಆದರೆ ದೊಡ್ಡ ಮೊತ್ತದಲ್ಲಿ ಅಂತಿಮವಾಗಿ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡ್ತಕ್ಕಂಥ ಪರಿಣಾಮ ಫರ್ಮಾ ತತ್ವಕ್ಕೆ ಸಮನಾಗಿರ್ತೈತೆ. ನಂತರದ ಸಂಶೋಧನೆಗಳಿಂದ ಬೆಳಕು ಯಾವಾಗಲೂ ಕನಿಷ್ಠ ಸಮಯವನ್ನು ಯಾವಾಗಲೂ ತೆಗೆದುಕೊಳ್ಳಲ್ಲ ಅಂತ ಗೊತ್ತಾಯಿತು. ಕೆಲವು ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ, ಉದಾಹರಣೆಗೆ ವಕ್ರದರ್ಪಗಳಲ್ಲಿ ಅಂದರೆ ಕರ್ಡ್ ಮಿರರ್ಸಲ್ಲಿ ಅದು ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್ ಅಥವಾ ಸ್ಥಿರ ಸ್ಟೇಷನರಿ ಫಿಕ್ಸ್ಡ್ ಸಮಯದ ಪಥವನ್ನು ಆಯ್ಕೆ ಮಾಡ್ಕೊಳ್ಬೋದು ಅಂತ ತಿಳಿದು ಬಂದೈತೆ. ಆದ್ದರಿಂದ ಇವತ್ತು ಇದನ್ನು ಸ್ಥಿರ ಸಮಯದ ನಿಯಮ, ಪ್ರಿನ್ಸಿಪಲ್ ಆಫ್ ಸ್ಟೇಷನರಿ ಟೈಮ್ ಅಂತ ಕರೆಯಲಾಗ್ತಾ ಐತೆ. ಫರ್ಮಾ ಈ ತತ್ವ ವಿಜ್ಞಾನದಲ್ಲಿ ಹೊಸದಾದ ಒಂದು ಯುಗವನ್ನು ಪ್ರಾರಂಭ ಮಾಡಿತು. ಪ್ರಕೃತಿಯ ಎಲ್ಲ ನಿಯಮಗಳನ್ನು ಕೇವಲ ಬಲಗಳು ಮತ್ತು ಚಲನೆಯ ಮೂಲಕವಲ್ಲದೆ ಒಂದು ಪ್ರಮಾಣವನ್ನು ಕನಿಷ್ಠಗೊಳಿಸುವ ತತ್ವಗಳ ಮೂಲಕವೂ ಕೂಡ ವಿವರಿಸಬಹುದು ಅನ್ನುವ ಪರಿಕಲ್ಪನೆ ಬೆಳೀತು. ಫರ್ಮಾ ಅವರ ಈ ಚಿಂತನೆ ಗಣಿತದಲ್ಲಿ ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ಸ್ ಎನ್ನುವ ಒಂದು ಹೊಸ ಶಾಖೆಗೆ ಹುಟ್ಟಿಗೆ ಕಾರಣ ಆಯಿತು. ಗರಿಷ್ಠ ಮತ್ತು ಕನಿಷ್ಠ ಬೆಲೆಗಳನ್ನು ಮೌಲ್ಯಗಳನ್ನು ಕಂಡುಹಿಡಿಯೋದಕ್ಕೆ ಇದು ಒಂದು ಅಡಿಪಾಯ ಆಯಿತು. ಫರ್ಮಾ ಅವರ ನಿಯಮದಿಂದ ಪ್ರೇರಿತರಾಗಿ ನಂತರ ಅವರನ್ನು ಹಿಂಬಾಲಿಸಿ ಬಂದಂಥ ವಿಜ್ಞಾನಿಗಳಾದ ಲಗ್ರಾಂಜ್ ಮತ್ತು ಹ್ಯಾಮಿಲ್ಟನ್ ಬಲವಿಜ್ಞಾನದಲ್ಲಿ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ ಕನಿಷ್ಠ ಕ್ರಿಯೆಯ ನಿಯಮವನ್ನು ಅಂದರೆ ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಆ್ಯಕ್ಷನನ್ನು ರೂಪಿಸಿದರು. ಇವತ್ತು ಆಧುನಿಕ ಭೌತ ವಿಜ್ಞಾನದ ಬಹುತೇಕ ನಿಯಮಗಳು ಕ್ವಾಂಟಮ್ ಬಲವಿಜ್ಞಾನ ಸೇರಿದಂತೆ ಇದೇ ತತ್ವದ ಮೇಲೆ ನಿಂತಿದ್ದಾವೆ. ಬೆಳಕು ಒಂದು ಕಣ ಅಲ್ಲ, ಅದೊಂದು ತರಂಗ, ಅದೊಂದು ಅಲೆ ಅಂತ ಹೈಗೆನ್ಸು ನಿರೂಪಣೆ ಮಾಡಿದಾಗ ಫರ್ಮಾ ಅವರ ಕನಿಷ್ಠ ಸಮಯದ ನಿಯಮ ತರಂಗಗಳ ರಚನೆಯ ವ್ಯತಿಕರಣಕ್ಕೆ ಅಂದರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ಗೆ ಹೇಗೆ ಕಾರಣ ಆಗುತ್ತೆ ಅನ್ನೋದು ಸ್ಪಷ್ಟ ಆಯಿತು. ಇಂದಿನ ಸೈದ್ಧಾಂತಿಕ ಭೌತ ವಿಜ್ಞಾನದ ಬಹುಭಾಗ ಇದೇ ಗಣಿತೀಯ ಚೌಕಟ್ಟಿನ ಮೇಲೆ ನಿಂತಿದೆ. 4 ಶತಮಾನಗಳ ನಂತರ ಕೂಡ ಫರ್ಮಾನ ಈ ನಿಯಮ ಸರಳ ಆದರೂ ಕೂಡ ಆಳವಾದ ಪರಿಕಲ್ಪನೆಯ ಮೂಲಕ ಪ್ರಕೃತಿಯ ಅಂತರಂಗದ ಸ್ವಭಾವವನ್ನು ನಮಗೆ ಅನಾವರಣಗೊಳಿಸ್ತಾನೆ ಇದೆ, ಬಿಚ್ಚಿಡ್ತಾನೆ ಇದೆ. ಮುಂದಿನ ವಿಡಿಯೋದಲ್ಲಿ ಭೌತ ವಿಜ್ಞಾನದಲ್ಲಿ ಹಾಗೆ ಗಣಿತದಲ್ಲಿ ಕಂಡುಕೊಂಡಂಥ ಇಂಥ ಕ್ರಾಂತಿಕಾರಕವಾದಂಥ ಪ್ರಾಕೃತಿಕ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.